ಇನ್ನು ಮಳೆ ಇಲ್ಲದೆ ಒಣಗ್ತಾ ಇದೆ ಸಾವಿರಾರು ಎಕರೆಯಲ್ಲಿ ಬೆಳೆದಿರತಕ್ಕಂಥ ಮೆಕ್ಕೆಜೋಳ. ಮಳೆ ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿರ್ತಕ್ಕಂಥ ರೈತ ಇವತ್ತು ಕಂಗಾಲಾಗಿದ್ದಾನೆ. ಮಳೆ ಬರ್ತಾ ಇಲ್ಲ, ಮಳೆ ಇಲ್ಲದೆ ಒಣಗ್ತಾ ಇದೆ ಸಾವಿರಾರು ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ. ಮಳೆ ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿರ್ತಕ್ಕಂಥ ರೈತನ ನಿರೀಕ್ಷೆ ಹುಸಿ ಆಗ್ತಾ ಇದೆಯಾ ವಿನಃ ಒಂದು ಹನಿ ಮಳೆ ಬಂದಿಲ್ಲ. 20 ದಿನಗಳ ಹಿಂದೆ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆ ಇವತ್ತು ಒಣಗುವ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ. ದಾವಣಗೆರೆ ರೈತ ಅಕ್ಷರಶಃ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಚನ್ನಗಿರಿ ತಾಲೂಕಿನ ರೈತರು ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿಬೇಕಾದಂಥ ಒಂದು ಪರಿಸ್ಥಿತಿ. ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆ ಬಂದಿಲ್ಲ ಅಂದರೆ ಹೆಂಗ್ರಿ, ಒಣಗೋಗ್ಬಿಟ್ಬಿಟ್ರೆ ಅಂತ. ಭೀಮನೆರೆ, ಮಂಗೇನಹಳ್ಳಿ, ಚನ್ನಗಿರಿ, ತಣಿಗೆರೆ ಈ ಭಾಗದಲ್ಲಿ ಬೆಳೆದಿರ್ತಕ್ಕಂತಹ ಮೆಕ್ಕೆಜೋಳ 15,000 ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿರ್ತಕ್ಕಂತಹ ಬೆಳೆ ಏನಿದೆಯಲ್ಲ ಎಲ್ಲ ಈಗ ಮಣ್ಣು ಪಾಲಾಗಬೇಕಾದಂಥ ಒಂದು ಪರಿಸ್ಥಿತಿ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಏನೋ ಒಂದು ಕನಸನ್ನು ಕಟ್ಕೊಂಡಿರ್ತಕ್ಕಂಥ ರೈತನ ಬದುಕು ಇವತ್ತು ಇಂಥ ಒಂದು ಸಂಕಷ್ಟಕ್ಕೆ ಬಂದು ನಿಂತ್ಕೊಂಡಿದೆ. ವೀಕ್ಷಕರೇ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜಪ್ಪ ಅಲ್ಲಿರ್ತಕ್ಕಂಥ ರೈತರನ್ನು ಮಾತನಾಡಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ, ನೋಡೋಣ. ಮಳೆ ಬಾರದ ಹಿನ್ನೆಲೆಯಲ್ಲಿ ರೈತ ಬಿತ್ತಿರ್ತಕ್ಕಂಥ ಫಸಲು ಅಂತ ಹೇಳಿದ್ರೆ ಮೆಕ್ಕೆಜೋಳ ಒಣಗಿ ಹೋಗ್ತಕ್ಕಂಥ ಒಂದು ಪ್ರಸಂಗ ಎದುರಾಗಿರ್ತಕ್ಕಂಥದ್ದು. ನಾವೀಗ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಭೀಮನೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇದ್ದೀವಿ. ನೀವು ದೃಶ್ಯಾವಳಿಯಲ್ಲಿ ಗಮನಿಸಿದಂತೆ ಏನು ನನ್ನ ಕೈಯಲ್ಲಿ ಏನಿದೆ ಈ ಒಂದು ಮೆಕ್ಕೆಜೋಳ ಅಂತಕ್ಕಂಥದ್ದು ಈಗಾಗಲೇ ಒಣಗಿ ಹೋಗಿರ್ತಕ್ಕಂಥ ಮೆಕ್ಕೆಜೋಳದ ಸಸಿಯನ್ನು ನೀವು ನೋಡ್ತಾ ಇದ್ದೀರಿ. ಈಗ ಏನಂತ ಹೇಳಿದ್ರೆ ಈಗಾಗಲೇ ಏನು 20 ದಿನಗಳ ಹಿಂದೆ ಈ ಒಂದು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿದ್ರು. ಆ ಮೆಕ್ಕೆಜೋಳದ ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ಮಳೆ ತರಾತುರಿಯಲ್ಲಿ ಅಂತ ಹೇಳಿದರೆ ಮೇ ತಿಂಗಳಲ್ಲಿ ಒಂದಿಷ್ಟು ಮಳೆ ಆಗಿತ್ತು. ಆ ಸಂದರ್ಭದಲ್ಲಿ ರೈತರು ಏನು ಈ ವರ್ಷ ಅಧಿಕವಾದಂಥ ಒಂದು ಉತ್ತಮ ಮಳೆ ಆಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ದರು. ಆದರೆ ಏನು ಬಿತ್ತಿದಂಥ ಬೆಳೆಗೆ ಈಗ ಏನು ಫಸಲು ಕೊಡುವಂಥ ಹಂತದಲ್ಲಿ ಅಂದರೆ ಬೆಳೀತಕ್ಕಂಥ ಹಂತದಲ್ಲಿ ಮಳೆ ಕೈ ಕೊಟ್ಟಿರ್ತಕ್ಕಂಥದ್ದು. ಮಳೆ ಕೈ ಕೊಟ್ಟ ಹಿನ್ನೆಲೆಯಲ್ಲಿ ನೀವು ದೃಶ್ಯಾವಳಿಯಲ್ಲಿ ಗಮನಿಸಿದಂತೆ ಈ ಒಂದು ಬೆಳೆದಿರ್ತಕ್ಕಂಥ ಏನು ಸಸಿಗಳು ಬತ್ತಿ ಹೋಗಿದ್ದಾವೆ. ಇವು ಯಾವುದೇ ಕಾರಣಕ್ಕೂ ಕೂಡ ಏನು ಮತ್ತೆ ಚಿಗುರ್ಲಿಕ್ಕೆ ಮತ್ತೆ ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂತ ಹೇಳಿದರೆ ಈ ಮಳೆ ಕೊರತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಳೆ ಬಂದರೂ ಕೂಡ ಇವು ಯಾವುದೇ ರೀತಿಯಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ರೈತರು ಕೂಡ 15,000ದಿಂದ ಎಕರೆಗೆ 15,000 ಗಟ್ಟಲೆ ಖರ್ಚು ಮಾಡಿ ಬೆಳೆದಿರ್ತಕ್ಕಂಥ ಫಸಲು ಅಂತಕ್ಕಂಥದ್ದು ಈಗ ಏನು ಮಣ್ಣು ಪಾಲಾಗಿರ್ತಕ್ಕಂಥದ್ದು. ಹಾಗಾಗಿ 15,000 ಅಂತ ಹೇಳಿದರೆ ಈ ಒಂದು ಭಾಗದಲ್ಲಿ ಏನು ಭೀಮನೆರೆ ಆಗಿರ್ಬೋದು, ಮಂಗೇನಹಳ್ಳಿ ಆಗಿರ್ಬೋದು, ಕೋಗ್ಲೂರು ಆಗಿರ್ಬೋದು, ಸುತ್ತಮುತ್ತಲ ಗ್ರಾಮದಲ್ಲಿ ಏನು ಸುಮಾರು 2,000ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಮೆಕ್ಕೆಜೋಳವನ್ನು ಬೆಳೀತಾ ಇದ್ದರು. ಆದರೆ ಭೀಮನೆರೆ ಒಂದೇ ಊರಿನಲ್ಲಿ ಕೂಡ ಏನು ಈಗಾಗಲೇ 700ರಿಂದ 800 ಎಕರೆ ಏನು ಬಿತ್ತನೆ ಮಾಡಿದ್ರು. ಅದರಲ್ಲಿ ಕೇವಲ ಒಂದು 50 ಎಕರೆ ಭೂಮಿ ಏನು ಕೊಳವೆ ಬಾವಿ ಉಳ್ಳಂತಕ್ಕಂಥವ್ರು, ನೀರಾವರಿ ವ್ಯವಸ್ಥೆ ಹೊಂದಿರತಕ್ಕಂಥವ್ರು 50 ಎಕರೆ ಉಳಿಸ್ಕೊಳ್ಳುವ ಒಂದು ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಮಳೆ ಆಶ್ರಿತ ಪ್ರದೇಶವನ್ನು ಅವಲಂಬಿಸಿ ಬದುಕಿರ್ತಕ್ಕಂಥ ರೈತರು ಯಾವುದೇ ಕಾರಣಕ್ಕೂ ಈ ಒಂದು ಫಸಲನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ. ನಮ್ಮೊಟ್ಟಿಗೆ ಈ ಒಂದು ಮೆಕ್ಕೆಜೋಳವನ್ನು ಬೆಳೆದಿರ್ತಕ್ಕಂಥ ರೈತರೇ ನಮ್ಮೊಟ್ಟಿಗಿದ್ದಾರೆ. ಯಾವ ರೀತಿಯಾಗಿ ಖರ್ಚು ಮಾಡಿದ್ರು, ಯಾವೆಲ್ಲ ತೊಂದರೆಗಳು ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಮಾತನ್ನು ಅವರಿಂದಲೇ ಕೇಳ್ತಾ ಹೋಗ್ತೀನಿ. ಸರ್, ಈ ಒಂದು ಮೆಕ್ಕೆಜೋಳ ಈಗ ಒಣಗಿ ಹೋಗ್ತಾ ಇದೆ, ಮಳೆ ಬರ್ತದೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ರಿ, ಆದರೆ ಮಳೆ ಕೈ ಕೊಟ್ಟಿದೆ. ಎಷ್ಟೆಲ್ಲ ಖರ್ಚು ಮಾಡಿದ್ರಿ, ಏನೆಲ್ಲ ತೊಂದರೆ ಆಗ್ತಾ ಇದೆ? ಭೀಮನೆರೆ ಗ್ರಾಮದಲ್ಲಿ ಸುಮಾರು 700ರಿಂದ 800 ಎಕರೆ ಈಗಾಗಲೇ ಬಿತ್ತನೆ ಆಗೋಗಿದೆ. ಇನ್ನೂ 10% ಬಿತ್ತನೆ ಆಗಬೇಕಾಗಿತ್ತು. ಸುತ್ತಮುತ್ತಲು ಮಂಗೇನಹಳ್ಳಿ ಆಗಿರ್ಬೋದು, ಗೆದ್ಲಟ್ಟೆ ಆಗಿರ್ಬೋದು, ಕೋಗ್ಲೂರು ಆಗಿರ್ಬೋದು, ಅಲ್ಲಿ 25% ಕೂಡ ಬಿತ್ತನೆ ಆಗಿಲ್ಲ. ಆದರೆ ನಮ್ಮ ಭೀಮನೆರೆ ಗ್ರಾಮ ಎರೆನೆಲೆ ಆಗಿರೋದ್ರಿಂದ ಸ್ವಲ್ಪ ಮುಂಗಡವಾಗಿ ನಾವು ಬಿತ್ತನೆ ಮಾಡಿದ್ದೇವೆ ಗ್ರಾಮಸ್ಥರು. ಅಂದರೆ ಸುಮಾರು 700ರಿಂದ 800 ಎಕರೆ ಬಿತ್ತನೆ ಆಗಿದೆ. ಎಕರೆಗೆ ಏನಿಲ್ಲ ಅಂದರೆ 10,000ರಿಂದ 12,000 ರೂಪಾಯಿ ಖರ್ಚು ಮಾಡಿದ್ದೀವಿ. ನೀವೇ ನೋಡಿದ್ದೀರಿ, ಸುಮಾರು 700-800 ಎಕರೆಯಲ್ಲಿ ಕೇವಲ ಏನು ನೀರಾವರಿ ಆಗಿರ್ತಕ್ಕಂಥ ಒಂದು 10% ಮಾತ್ರ ನಿಮಗೆ ಮೆಕ್ಕೆಜೋಳ ಸ್ವಲ್ಪ ಬೆಳವಣಿಗೆ ಕಾಣ್ತದೆ. ಇನ್ನು ಉಳಿದಂಥ ಯಾವುದೇ ಇದರಲ್ಲಾಗಿರ್ಬೋದು ಈಗಾಗಲೇ ಒಣಗೋಗಿದೆ, ಬೇರು ಸಮೇತ ಒಣಗೋಗಿದೆ. ಕೆಲವೊಂದು ಬೀಜ ಕೂಡ ಇನ್ನೂ ಹುಟ್ಟಿಲ್ಲ, ಹಂಗೆ ಬೀಜ ಹಂಗೆ ಇದೆ, ಗೊಬ್ಬರ ಕೂಡ ಕರಗಿಲ್ಲ. ಹಾಗಾಗಿ ಸುಮಾರು ಎಕರೆಗೆ 10,000ರಿಂದ 12,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಆರ್ಥಿಕವಾಗಿ ಸಂಕಷ್ಟವಾಗಿ ನಮಗೆ ಕಳೆದ ವರ್ಷ ಮೆಕ್ಕೆಜೋಳಕ್ಕೆ ಬೆಲೆ ಸಿಗಲಿಲ್ಲ, ಆರ್ಥಿಕವಾಗಿ ಹಿನ್ನಡೆ ಆಯಿತು. ಈ ವರ್ಷ ಏನಾದ್ರು ಸಿಗ್ಬೋದು ಅನ್ನೋ ಆ ನಿರೀಕ್ಷೆಯಲ್ಲಿ ಬಿತ್ತನೆ ಜಲ್ದಿ ಮಾಡಿದ್ವಿ. ಈ ವರ್ಷ ಕೂಡ ನಮಗೆ ಬೆಳೆ ಅದೇನೋ ಅಂತಾರಲ್ಲ, ಮುಂಚೆನೇ ನಮಗೆ ಕೈ ಕೊಟ್ಟು ಈ ಸಲ ಮಳೆ. ಹಾಗಾಗಿ ನಾವು ತುಂಬ ಆರ್ಥಿಕವಾಗಿ ನಷ್ಟ ಅನುಭವಿಸಿದ್ದೀವಿ. ನಮಗೆ ಬೆಳೆ ವಿಮೆ ಕೂಡ ಅವಕಾಶ ಮಾಡಿಕೊಟ್ರೆ ಸರ್ಕಾರ ಇನ್ನೂ ಒಳ್ಳೆಯದು. ನಮಗೆ ಪರಿಹಾರ ನಾವು ಕೇಳೋಲ್ಲ, ಪರಿಹಾರಕ್ಕಿಂತ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಬೆಳೆ ವಿಮೆ. ಏನು ಪ್ರಧಾನಮಂತ್ರಿ ಫಸಲ್ ಏನು ಇದೆಯಲ್ಲ ಇದು ಇನ್ಶೂರೆನ್ಸು, ಆ ಕ್ರಾಪ್ ಇನ್ಶೂರೆನ್ಸ್ ನಮಗೆ ಅದಷ್ಟು ಜಲ್ದಿ ಮಾಡಿಕೊಟ್ಟು ನಮಗೆ ಇನ್ಶೂರೆನ್ಸ್ನ ಅಮೌಂಟನ್ನು ನಮಗೆ ಮಾಡಿದರೆ ಮರು ಬಿತ್ತನೆ ಮಾಡಲಿಕ್ಕೆ ನಮಗೆ ಅವಕಾಶ ಆಗ್ತದೆ ಅನ್ನೋದು, ಮಳೆ ಬಂದರೆ ಅವಕಾಶ ಆಗ್ತದೆ ಅನ್ನೋದು ನಮ್ಮದೊಂದು ಮನವಿ.
ಸರ್ ಈ ವೇಳೆಗಾಗಲೇ ಏನು ಬತ್ತಿ ಹೋಗಿದೆ, ಅಧಿಕಾರಿಗಳು ಏನಾದರೂ ಬಂದಿದ್ರಾ, ಬೇಟೆ ಏನು ಇದು ಒಂದು ಬೆಳೆ ಕುರಿತಾಗಿ ಏನಾದರೂ ಪರಿಶೀಲನೆ ಮಾಡಿದ್ರಾ, ಏನೆಲ್ಲ ಆಶ್ವಾಸನೆ ಏನಾದ್ರು ಕೊಟ್ಟಿದ್ದಾರೆ? ನೀವೆಷ್ಟು ಖರ್ಚು ಮಾಡಿದ್ವಿ? ಯಾಕಂತ ಹೇಳಿದ್ರೆ ಈಗ ರಸಗೊಬ್ಬರದ ಕೊರತೆ ಇತ್ತು, ಅದ್ರ ಜೊತೆಯಲ್ಲೇನು ಗೊಬ್ಬರದ ಕೊರತೆನೂ ಕೂಡ ಇತ್ತು. ಅಂಥ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತಾ ಇದ್ದೀರಿ? ಸರ್, ಬೀಜ ಗೊಬ್ಬರ ತರೋಕ್ಕಿಂತ ಮುಂಚೆ ಗೊಬ್ಬರದ್ದು ಭಾಳ ಅಭಾವ ಆಗಿತ್ತು. ನಾವು ಅದನ್ನ 10 ದಿನದಿಂದ 15 ದಿನದವರೆಗೂ ಗೊಬ್ಬರಕ್ಕೆ ಅಲ್ದಾಡಿದ್ದೀವಿ. ಹೆಂಗೋ ಗೊಬ್ಬರ ಸಿಕ್ತು ಬಿಡಪ್ಪ, ಒಳ್ಳೆ ಬೆಳೆ ಬೆಳಿಬೋದು ಈ ಸತಿ ಅಂತೇಳಿ ಗೊಬ್ಬರ ತಂದು ಹಾಕ್ಕೊಂಡು ಒಂದು 25 ದಿನ ಕೆಳಗಡೆ ಒಳ್ಳೆ ಮಳೆ ಆಯಿತು. ನಮ್ಮದು ಎರೆಭೂಮಿ ಆಗಿರೋದ್ರಿಂದ ಬೇಗ ಬಿತ್ತನೆ ಮಾಡಿದರೆ ನೆಕ್ಸ್ಟ್ ಮಳೆ ಏನಾದ್ರು ಹೆಚ್ಚುವರಿ ಆದರೂ ಶೀತ ಆಗಲ್ಲ, ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಬೇಗ ಬಿತ್ತನೆ ಮಾಡಿದ್ವಿ. ಆದರೆ ಏನಾಯ್ತಪ್ಪ ಅಂದರೆ ಆ ಬಿತ್ತನೆ ಮಾಡಿದ ದಿನದಿಂದ ಇಲ್ಲಿವರೆಗೂ ಒಂದು 25 ದಿನ ಆಯಿತು, ಇಲ್ಲಿವರೆಗೂ ಮಳೆನೇ ಬಂದಿಲ್ಲ, ಎಲ್ಲ ಒಣಕೊಂಡು ಹೋಗಿದೆ. ಈ ಕಲ್ಟಿವೇಷನ್ನು ನಾವು ಪ್ಲೋ ಓಡಿಸ್ತೀವಿ, ಪ್ಲೋ ಓಡಿಸಿ ಹದ ಮಾಡ್ಕೊಳ್ಳೋಕ್ಕೆ ಟ್ಯಾಕ್ಟ್ರಿಗೆ ಒಂದು 6,000 ಖರ್ಚಾಗುತ್ತೆ. ಅಲ್ಲಿಂದ ಗೊಬ್ಬರ 1 ಕ್ವಿಂಟಲ್ ಬಿತ್ತೀವಿ, 3,500 ಆಗುತ್ತೆ ಒಂದು ಎಕರೆಗೆ. ಮತ್ತು ಬೀಜ ಬಂದುಬಿಟ್ಟು 2 ಪ್ಯಾಕೆಟ್ ಬಿತ್ತೀವಿ, ಒಂದು ಪ್ಯಾಕೆಟ್ಗೆ 1,500 ರೂಪಾಯಿ, ಅಲ್ಲಿಗೆ ಅದು 3,000 ರೂಪಾಯಿ ಆಯಿತು. ಮತ್ತು ಬಿತ್ತೋ ಕೂರ್ಗಿಗೆ ಆ ಬಿತ್ತಲ್ಲಿ ಟ್ಯಾಕ್ಟ್ರಿ ಬರುತ್ತಲ್ಲ, ಅವ್ರಿಗೆ 1,000 ರೂಪಾಯಿ ಕೊಡ್ತೀವಿ. ಅಲ್ಲಿಗೆ ಒಂದು ಎಕರೆಗೆ 15,000 ರೂಪಾಯಿ ಖರ್ಚು ಬರುತ್ತೆ ಮಿನಿಮಮ್. ಅದನ್ನು ಸಮೇತ ರೈತರು ಹೆಂಗೋ ಈಗ ಬಿಡಪ್ಪ, ಹೋಸತೆ ರೇಟ್ ಸಿಕ್ಕಿಲ್ಲ ಮೆಕ್ಕೆಜೋಳದ್ದು, ಈ ಸತೆ ರೇಟ್ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದು ಬಿತ್ತಿದ್ದೀವಿ. ಆದರೆ ಏನು ಈಗ ಖರ್ಚು ಮಾಡಿದ್ದೀವಲ್ಲ, ಆ ಅಮೌಂಟ್ ಸಮೇತ ಬರದೆ ಎಲ್ಲ ಒಣಕೊಂಡು ಹೋಗಿದೆ. ಒಟ್ಟಾರೆಯಾಗಿ ಏನು ಭೀಮನೆರೆ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಏನು ಮಳೆ ಕೊರತೆಯಿಂದಾಗಿ ಏನು ಸಾವಿರಾರು ಎಕರೆ ಏನು ಮೆಕ್ಕೆಜೋಳ ಅಂತಕ್ಕಂಥದ್ದು ಒಣಗಿ ಹೋಗ್ತಾ ಇದೆ. ಏನು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಏನು ಬೆಳೆ ಬೆಳತಕ್ಕೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಈ ಒಂದು ಮಳೆ ಅಂತಕ್ಕಂಥದ್ದು ಶಾಕ್ ನೀಡಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಈ ವೆಚ್ಚ ಮಾಡಿರ್ತಕ್ಕಂಥದ್ದಿಗೆ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ನೆರವಾಗ್ತಾರ ಅಂತೇಳಿ ನಾವು ಕಾದು ನೋಡಬೇಕಾಗಿದೆ. ಡಾಕ್ಟರ್ ಮಂಜಪ್ಪ, PNS ವಿಸ್ತಾರ ನ್ಯೂಸ್, ದಾವಣಗೆರೆ.